ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪೂರ್ವಭಾವಿ ಸಭೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದಿಂದ ಕೂಡ್ಲಿಗಿ ತಾಲೂಕಿನಲ್ಲಿ ಆಗುತ್ತಿರುವ ದಲಿತರ ಮೇಲಾಗುತ್ತಿರುವ ದೌರ್ಜನ್ಯ, ಗಲಾಟೆ, ಜಮೀನು ಕುರಿತು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಹಾಗೂ ತಾಲೂಕಿನ ದಲಿತರ ಜ್ವಲಂತ ಸಮಸ್ಯೆಗಳ ಕುರಿತು ಜೂನ್ 5ನೇ ತಾರೀಕು ಕೂಡ್ಲಿಗಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ ಮತ್ತು ವಾಲ್ಮೀಕಿ ಸರ್ಕಲ್ ತನಕ ಘೋಷಣೆಗಳೊಂದಿಗೆ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಲು ತೀರ್ಮಾನಿಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಎಸ್ ದುರಗೇಶ್ ಕೂಡ್ಲಿಗಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ ಪರಶುರಾಮ್, ಜಿಲ್ಲಾ ಹಿರಿಯ ಮುಖಂಡರಾದ ಡಿಎಂ ಈಶ್ವರಪ್ಪ ಸಿದ್ದಾಪುರ ಹಾಗೂ ಗೆದ್ದಲಗಟ್ಟೆ ಬಿ ಹನುಮೇಶ್, ಲೋಕಿಕೆರೆ ಕರಿಬಸಪ್ಪ, ತಾಲೂಕು ಸಂಚಾಲಕರಾದ ಬಡೇಲಡಕು ದುರುಗೇಶ್, ತಾಲೂಕು ಸಂಘಟನಾ ಸಂಚಾಲಕರಾದ ಚೌಡಾಪುರ ಬಸವರಾಜ್, ಕಾನಾ ಮಡಗು, ಪಕ್ಕೀರಪ್ಪ, ಬಿ ಮಹೇಶ್ ಕೂಡ್ಲಿಗಿ, ಹೊಸಳ್ಳಿ ಕರಿಬಸಪ್ಪ, ಐಗಳ ಮಲ್ಲಾಪುರ ರಮೇಶ್, ಅಜಯ್ ಕುಮಾರ್ ಕೂಡ್ಲಿಗಿ, ವೀರೇಶ್ ನೆಲ ಬೊಮ್ಮನಹಳ್ಳಿ, ಕೂಡ್ಲಿಗಿ ನಗರ ಸಂಚಾಲಕ ಟಿ ನಾಗರಾಜ್, ಕೂಡ್ಲಿಗಿ ಹೋಬಳಿ ಸಂಚಾಲಕ ಹಿರೇಹೆಗ್ಡಾಳ್, ಪಕ್ಕೀರಪ್ಪ, ತಾಲೂಕು ಸಮಿತಿ ಸದಸ್ಯರಾದ ಕೆಎಂ ಹಳ್ಳಿ, ಕೆಬಿ ಓಬಳೇಶ್, ಕುಮತಿ ಯಲ್ಲಪ್ಪ, ಪೂಜಾರಹಳ್ಳಿ ತಿಪ್ಪೇಶ್, ಎಚ್ಎಂ ಚೌಡೇಶ್, ಸಕಲಪುರದ ಹಟ್ಟಿ, ಟಿಬಿ ಹಟ್ಟಿ ಗಂಗಾಧರ್, ಮಾಟ್ನಳ್ಳಿ ನಾಗರಾಜ್, ಬಡೇಲಡಕು ಎಚ್ಪಿ ದುರಗೇಶ್, ಬಿಟಿ ಗುದ್ದಿ ಗ್ರಾಮ ಘಟಕ ಸಂಚಾಲಕ ಚಂದ್ರು, ಜಿಬಿ ಹಟ್ಟಿ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನು ಮುಂತಾದ ಪದಾಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದರು. ಧರಣಿ ಮಾಡೋದ್ರ ಮುಖಾಂತರವಾಗಿ ಇವುಗಳನ್ನೆಲ್ಲವನ್ನು ಅಟ್ಲೀಸ್ಟ್ ಒಂದು 30-20ರಲ್ಲಿ ಅಟ್ಲೀಸ್ಟ್ ಒಂದು 10 ನಮಗೆ ಕಾರ್ಯರೂಪಕ್ಕೆ ಬರ್ತಕ್ಕಂಥ ರೀತಿಯಾಗಿ ನಾವು ಹೋರಾಟವನ್ನ ಹಮ್ಮಿಕೊಂಡು ಹೋರಾಟವನ್ನ ನಾವೆಲ್ಲರೂ ಮಾಡೋಣ. ಹೋರಾಟಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಒಬ್ಬರೇ ಬಂದ್ರಾಗಲ್ಲ. ಗ್ರಾಮ ಶಾಖೆ ಪದಾಧಿಕಾರಿಗಳು, ಪಕ್ಕದಲ್ಲಿ ಇರ್ತಕ್ಕಂಥ ಹಿತೈಷಿಗಳು ಎಲ್ಲರೂ ಸ್ವಯಂ ಪೂರ್ತಿಯಿಂದ ನೀವು ಬಂದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಈ ಕಾರ್ಯಕ್ರಮ ಯಶಸ್ವಿ ಆದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ನೀವೇನಾದ್ರೂ ನೆಗ್ಲಿಜೆನ್ಸಿ ಮಾಡಿ ನಿಮ್ಮ ಪಾಡಿ ನೀವು ಒಬ್ಬರ ಬಂದು ಇಲ್ಲೇನಾದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸಕ್ಸಸ್ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಬದಲಾವಣೆ ಮಾಡಿದ್ರೆ ಮತ್ತೆ ಅಂಬೇಡ್ಕರ್ ಬಂದ್ರೂ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀವಿ ಅಂತಂದು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ನಮಗೆ ತಾಲೂಕು ಸಂಚಾಲಕರು ಮತ್ತು ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಮ್ಮ ಜಿಲ್ಲೆಯವರು ಕರೆದು ಸಲಹೆ ಸೂಚನೆಗಳು ನೀಡೋದು ಮತ್ತೆ ನಮಗೆ ಹಿಂಗಂತ ಹೇಳಿದಾಗ ನಾವು ಅದನ್ನ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರನೇ ನಾವು ಹೇಳ್ತೀವಿ. ಅದನ್ನ ಅವರು ನಾವು ಹೇಳ್ತೀವಿ ಅಕ್ರಮ ಸಕ್ರಮ ಯಾಕೆ ರಿಜೆಕ್ಟ್ ಮಾಡಿರಂದ್ರೆ DC ಗೈಡ್ಲೈನ್ ಅಂತಾರೆ ಅಥವಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಅಂತ ಅಂತಾರೆ. ಸರಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಏನಿದೆ ಈ ತರ ಇದೆ, DC ಗೈಡ್ಲೈನ್ ಇದೆ, ಸರ್ಕಾರದ ಗೈಡ್ಲೈನ್ ಈ ತರ ಇದೆ, ಮತ್ತೆ ಇದನ್ನು ಹೊರತುಪಡಿಸಿ ನೀವು ಯಾಕೆ ಅವನ್ನೆಲ್ಲ ಹೋಲ್ಡ್ ಆಗಿ ಮಾಡಿದ್ರಿ, ರಿಜೆಕ್ಟ್ ಮಾಡಿದ್ರಿ? ಹಾಗಾಗಿ ನಮಗೆ ಅದನ್ನ ಮತ್ತೆ ಮರುಚಾಲನೆಗೆ ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಕ್ಕಂಥದ್ದು. ನಾವು ಅದಕ್ಕೆ ಪ್ರಿಪೇರ್ ಆಗಿ ನಾನು ಅದು ಆದೇಶ ಕಾಪಿ ತಗೊಂಡಿದ್ದೀನಿ ಕೂಡ. ಆಮೇಲೆ ಪ್ರತಿ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮಾಡಳಿತಾಧಿಕಾರಿಗಳು ಹೋಗ್ತಾನೆ ಇಲ್ಲ ಅಂತಂದೇಳಿ ಗ್ರಾಮಾಡಳಿತಾಧಿಕಾರಿಗಳ ಪಟ್ಟಿಯೆಲ್ಲ ನಮ್ಮ ಹತ್ರ ಇದೆ. ಹೌದೇ, ಎಷ್ಟು ಅವ್ರು ವಿಸಿಟ್ ಮಾಡಿದಾರಂತ ಅವರೇ ನಮಗೆ ಗಮನಕ್ಕೆ ಹಾಕ್ಲಿಕ್ಕೆಲ್ಲ ಹೇಳಿದ್ರಲ್ಲ. ಗ್ರಾಮಾಡಳಿತಾಧಿಕಾರಿ ಬರೋದ್ರಿಂದ ಒಂದು ತಂಬಾಕೋದ್ರಿಂದ ಅಲ್ಲಿ ಕೆಲವಾರು ಸವಲತ್ತುಗಳು ಸಿಗ್ತಕ್ಕಂಥ ಹೇಳಿದ್ರಿ. ಅದು ಗೊತ್ತಾಗ್ಲಿ, ಮೀಡಿಯಾದವ್ರಿಗೆ ಗೊತ್ತಾಗ್ಲಿ, ಗ್ರಾಮಾಡಳಿತ ಇವ್ರು ಯಾರು ಆಡಳಿತಾಧಿಕಾರಿಗಳು ನಾವು ಹೋಗ್ಬೇಕಪ್ಪ ನಮ್ಮನ್ನು ಪ್ರಶ್ನೆ ಮಾಡ್ತಾರಂತ ಗೊತ್ತಾಗ್ಲಿ, ಅದು ಪಾಯಿಂಟ್ ಔಟ್ ಇರಲಿ ಕೂಡ. ಆಮೇಲೆ ಸ್ಮಶಾನ ಭೂಮಿಗೆ ಅಂತ ನೀವೆಲ್ಲರೂ ಆಲ್ ಈಕ್ವಲ್ ಒಂದೇ, ಎಲ್ಲರೂ ಹೇಳಿರ್ತಕ್ಕಂಥ ಸ್ಮಶಾನ ಭೂಮಿ. ಆಮೇಲೆ ಅಂಬೇಡ್ಕರ್ ಭವನಕ್ಕೆ ಸುಣ್ಣ ಬಣ್ಣ ಬಳಿದಾಗಿರ್ಬೋದು, ಅದನ್ನ ಡೆಮಾಲೇಷನ್ ಮಾಡೋದಾಗಿರ್ಬೋದು, ಅದಕ್ಕೆ ಮೂಲ ಸೌಕರ್ಯ ಕಲ್ಪಿಸಿದ್ರ ಬಗ್ಗೆನೂ ಅದನ್ನು ಒಂದು ಪಾಯಿಂಟ್ ಔಟ್ ಇರಲಿ. ಅದರಲ್ಲಿ ನೈರ್ಮಲ್ಯ ಸ್ವಚ್ಛತೆ, ಅದು ಆಮೇಲೆ ವಿದ್ಯುತ್ ಲೈನ್, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ವಿದ್ಯುತ್ ಲೈನ್ 11 kV ಬೇರೆ ಕಡೆಗೆಲ್ಲದನ್ನು ಸಮೇತ ಶಿಫ್ಟ್ ಮಾಡಿದ್ರೆ ನಮ್ಮ ಕಾಲೋನಿಯಲ್ಲಿ ಯಾವನಾದ್ರೂ ಹೊಡ್ಕೊಂಡು ಸಾಯ್ವಾ, ಚೇಂಜ್ ಮಾಡಲ್ವಾ ಹಂಗಿದ್ರೆ. ಆಮೇಲೆ ಮನೆ ಮೇಲೆ ಬಂದಿರ್ತಾರೆ, ಅವ್ರು ಹೇಳ್ತಾರೆ ಮೊದಲು ಲೈಟ್ ಕಂಬ ಹಾಕಿದ್ವಿ, ಆಮೇಲೆ ನೀವು ಮನೆ ಕಟ್ಟದಾಗತ್ತಾರೆ ಅಂತ ಹೇಳ್ತಾರೆ. ಹೌದ್ರಿ, ಹಿಂದೆ ಗುಡಿಸ್ಲಿತ್ತು, ಗುಡಿಸಲ ಮೇಲೆ ಹೋಗಿತ್ತು, ಈಗ ಮನೆ ಕಟ್ಟಕತ್ತೀನಿ, ಚೇಂಜ್ ಮಾಡ್ಕೊಡ್ರಿ. ಅವ್ ಕೇಳಿದ್ರೆ ಹೇಳ್ದಂಗೆ ಮತ್ತೆ ಲೈನ್ ಬಂದಿತ್ತ, ನೀವು ಮನೆ ಬರ್ತಾ ಮನೆ ಅಂತ ಹೇಳ್ತಾರೆ. ನೋಡ್ರಿ ಸ್ವಾಮಿ, ಮೊದಲು ಮನೆ ಗುಡಿಸ್ಲಿತ್ತು, ಸಣ್ಣದಿತ್ತು, ಕುಟುಂಬ ಜಾಸ್ತಿ ಆಗಿದೆ, ಮನೆ ಕಟ್ಟಕಂತ ನೀವು ಶಿಫ್ಟ್ ಮಾಡ್ರಿ ಅಂತ ಹೇಳ್ತಕ್ಕಂಥ ಕೆಲಸ ಮಾಡೋಣ. ಹೈಮಾಸ್ ಲೈಟ್ಗೆ ಸಂಬಂಧಪಟ್ಟಂತೆ ಕೆಲವಾರು ಕಾಲೋನಿಗಳಲ್ಲಿ ಹೈಮಾಸ್ ಲೈಟ್ ಹಾಕಿದ್ದಾರೆ, ಕೆಲವಾರು ಕಾಲೋನಿಗಳಲ್ಲಿ ಹೈಮಾಸ್ ಲೈಟ್ ಇಲ್ಲ, ಸೋಲಾರ್ ಇಲ್ಲ. ಅದ್ರ ಸಂಬಂಧಪಟ್ಟಂಗೆ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಅದನ್ನು ಸೇರಿಸ್ರಿ.
ಅಂತಕ್ಕಂಥ ಹೇಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡೋಣ. ಆಮೇಲೆ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ನಾವು ಏನು ಹೇಳಿದ್ರು, ಆಸ್ಪತ್ರೆನೆಲ್ಲ ಅದು ಹೇಳಂಗಿಲ್ಲ ಕೇಳಂಗಿಲ್ಲ, ಅದು ವೆರಿ ಇಂಪಾರ್ಟೆಂಟು. ಅದನ್ನ ಹಿಂದಿನ ಸಮೇತ ನನಗೆ ಅನುಭವ ಆಗಿರ್ತಕ್ಕಂಥದನ್ನೇ ನಾನು ಲೆಟರ್ ಕೊಟ್ಟಿದ್ದೀನಿ, ಇನ್ನೂ ನನಗೆ ಅದು ಉತ್ತರ ಬಂದಿಲ್ಲ. ಅಲ್ಲಿ ಕ್ಲೀನ್ ಮಾಡ್ತಕ್ಕಂಥನು ಒಂದು ಬೇಜವಾಬ್ದಾರಿತನದಿಂದ ಮಾತಾಡಿ ಅವನಿಗೊಂದು ಸಸ್ಪೆಂಡ್ ಮಾಡೋದಕ್ಕೆ ಲೆಟರ್ ಕೊಟ್ಟು ಬಂದಿದ್ದೀನಿ. DHO ಕಂಡು ಬಂದಿದ್ರು ಸಮೇತ ಅದು ಏನಾಯ್ತು ಅಂತ ಇಲ್ಲಿವರೆಗೂ ಅದನ್ನ ನಮಗೆ ಉತ್ತರ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. APMCಗೆ ಕೊಟ್ಟಿದ್ದೀವಿ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಸುಮ್ಮನೆ FID ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. FID ಮಾಡೋದಕ್ಕೆ ಪಾಣಿಗಳನ್ನ ಮುಟೇಷನ್ ಆಗಿಲ್ಲ. ಮುಟೇಷನ್ ಆಗ್ಬೇಕು ಅಂತಂದ್ರೆ ಡೆತ್ ಸರ್ಟಿಫಿಕೇಟ್ ಅವನ್ನೆಲ್ಲ ನಾವು ಕೊಡ್ಬೇಕು, ಅದು ನಮ್ಮ ತಪ್ಪು. ನಾನು ಎಲ್ಲ ಪೇಪರ್ ತಗೊಂಡೋಗಿ FID ಮಾಡಿಲ್ಲ ಅಂದ್ರೆ ಅದು ಇಲಾಖೆ ತಪ್ಪು. ನಾವು ಕೆಲವಾರು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇರ್ತಕ್ಕಂಥ ಪಾಂಡಗಳು ನಾವೇ ಇಟ್ಕೊಂಡು FID ಮಾಡಿದ್ರೆ ಈಗೆಲ್ಲ ಗೊಬ್ಬರ ಬೀಜಗಳನ್ನ ಏನು ಯುದ್ಧದಿಂದ ನಮಗೆ ಆಮದು ಕಡಿಮೆ ಆಗಿದೆ. ಗೊಬ್ಬರದಿಂದ ಹಿಡಿದು ಯೂರಿಯಾದಿಂದೆಲ್ಲ ಹಿಡಿದು ಎಲ್ಲದನ್ನು ನಮಗೆ ಕಡಿಮೆ ಸಿಗ್ತಕ್ಕಂಥದ್ದಿದೆ. ಹಾಗಾಗಿ ಸರ್ಕಾರದವರು FID ಇದ್ರೆ ಮಾತ್ರ ಅದು ಗೊಬ್ಬರ ಅಂತಂದೇಳಿ ನಾನು ಪೇಪರಲ್ಲಿ ಎಲ್ಲ ನೋಡಿದೆ. ಪ್ರತಿಯೊಬ್ಬ ರೈತರು ಸಮೇತಗೂ ನಮ್ಮ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥವನ್ನ FID ಮಾಡೋದ್ರ ಮುಖಾಂತರ ಪಾಣಿಗಳನ್ನ ಸೇರಿಸೋದ್ರ ಮುಖಾಂತರ ನಾವು ಅದರಲ್ಲಿ ಕೈ ಜೋಡಿಸಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ಆಶ್ರಯ ಮತ್ತು ವಸತಿ ನಿವೇಶನ ಸಂಬಂಧಪಟ್ಟಂಗೆ ಕೆಲವರು ಮಂದಿ ಹೇಳಿದ್ರಿ. ಈಗೇನೋ ಹೊಸದಾಗಿ ಒಂದು ಬುದ್ಧ ಬಸವ ಅಂಬೇಡ್ಕರ್ ವಸತಿ ಯೋಜನೆ ಅಂತಂದೇಳಿ ಇಲ್ದಕ್ಕಂಥವ್ರಿಗೆ ಜಾಗ ಕೊಟ್ಟು ಅಲ್ಲಿ ವಸತಿ ನಿವೇಶನ ಮಾಡಬೇಕು ಅಂತೇಳಿ MLA ಏನೋ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಒಂದೆರಡು ಕಡೆ ಜಮೀನು ಮಂಜೂರು ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗೆ ಅವಶ್ಯಕತೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಜಮೀನಿದೆ, ಇದನ್ನ ಅದು ಕೊಡ್ರಿ ಅಂತಂದು ಹೇಳಿದ್ರೆ ಅದನ್ನ ಇಂತಿಂತ ಊರಿಗೂ ಸಮೇತ ನಮ್ಗೆ ಅದೇ ತರ ನಮಗೆ ಮಾಡ್ಕೊಡೋಣ ಅಂತಂದೇಳಿ ನಾವು ನಮ್ಮ ಮೆಮೊರಂಡಮ್ ಅಲ್ಲಿ ಮತ್ತೆ ಸ್ಟ್ರೈಕ್ ಅಲ್ಲಿ ಅದನ್ನ ಇಟ್ಕೊಂತಕ್ಕಂಥ ನಾವು ಕೆಲಸ ಮಾಡೋಣ. ಅದೇ ರೀತಿ ಕೆಲವಾರು ಕಡೆಗೆ ಮಹಿಳಾ ಶೌಚಾಲಯಗಳನ್ನ ಅಂತ ಹೇಳಿದ್ವಿ. ಸರ್ಕಾರ ಗ್ರಾಮ ಪಂಚಾಯತಿಯಿಂದ ಸಾಮೂಹಿಕ ಶೌಚಾಲಯನ್ನ ಕಡಿಮೆ ಮಾಡಿ ಅಂದ್ರೆ ಸ್ವಂತ ಶೌಚಾಲಯಗಳನ್ನ ಮಾಡೋದಕ್ಕೆ ಆರ್ಥಿಕ ಸಹಾಯನೂ ಗ್ರಾಮ ಪಂಚಾಯತ್ ಅವ್ರು ಮಾಡ್ತಾರೆ. ಅದನ್ನ ಮಾಡಿಸ್ಕೊಂತಕ್ಕಂಥ ಕೆಲಸದಲ್ಲಿ ನಾವು ಗ್ರಾಮ ಪಂಚಾಯತ್ ಅವ್ರನ್ನ ಹಿಂಬಾಲತಕ್ಕಂಥ ಕೆಲಸ ಮಾಡಬೇಕು. ಈ ಉದಾಹರಣೆಯಾಗಿ ಟೌನ್ ನಲ್ಲಿ ಒಬ್ಬ ನಾವು ಶೌಚಾಲಯ ಮಾಡಬೇಕು ಅಂತಂದ್ರೆ 15,000 ರೂಪಾಯಿ ಸಹಾಯಧನ ಕೊಡ್ತಾರೆ. UGD ಕಲೆಕ್ಷನ್ಸ್ ಇದೆ, UGD ಕಲೆಕ್ಷನ್ಸ್ ನಾವು ಕೊಡ್ಕೋಬೇಕು. ಇಲ್ಲ ಸಾಮಾಜಿಕ ಶೌಚಾಲಯನ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಕೊಡ್ಕೊಂತ ಬರ್ತಾ ಇದಾರೆ. ಕೆಲವಾರು ಕಡೆ UGD ಇಲ್ಲದ ಇರ್ತಕ್ಕಂಥ ಸಾಮಾಜಿಕ ಶೌಚಾಲಯ ಮಾಡ್ತಾ ಇದಾರೆ. ನಾವು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಸಾಮಾಜಿಕ ಶೌಚಾಲಯ ಎಲ್ಲೆಲ್ಲಿ ಹೇಳಿದ್ರು ಅವನ್ನ ನಮಗೆ ಬೇಕು ಅಂತಂದೇಳಿ ನಾವು ನಮ್ಮ ಮೆಮೊರಂಡಮ್ ಅಲ್ಲಿನೇ ಸೇರಿಸ್ತಕ್ಕಂಥ ಕೆಲಸನ ನಾವೆಲ್ಲರೂ ಮಾಡೋಣ. ಸೊ ಹಾಗಾಗಿ ಇನ್ನು ಹಾಸ್ಟೆಲ್ಗಳು ಸಂಬಂಧಪಟ್ಟಂಗೆ ಕೆಲವೊಂದು ಬೆಡ್ಗಳಿಲ್ಲ ಹಾಸ್ಟೆಲ್ ಅಲ್ಲಿ, ಮತ್ತೆ ಅವ್ರು ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ಇದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಆ ಸಂಬಂಧಪಡ್ತಕ್ಕಂಥ ಇಲಾಖೆಯವರು ಗಮನಕ್ಕೆ ಹಾಕೋದ್ರ ಜೊತೆಗೆ MLA ಅವರು ಈಗ ಬಿಲ್ಡಿಂಗ್ ಹಾಸ್ಟೆಲ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಕಟ್ಟೋದಕ್ಕೆ. ಟೆಂಡರ್ ಯಾರಿಗೂ ಆಗಿದೆ. ನಾನು ಅದನ್ನು ಮೊನ್ನೆ ವಿಚಾರಣೆ ಮಾಡಿದೆ. ಒಂದು CS ಐಟ್ ಅಲ್ಲಿ ಬಂಡೆಬಸಾಪುರ ರೋಡ್ ಅಲ್ಲಿ CS ಐಟ್ ಅವ್ರಿಗೆ ಅಲಾಟ್ ಮಾಡಿದ್ವಿ ಮುನ್ಸಿಪಾಲಿಟಿಯಿಂದ. ಅಲ್ಲಿ ಇಲ್ಲಿ ಏನೋ ಸಂಡೂರು ರೋಡ್ ಅಲ್ಲಿ ಇತ್ತು, ಅಲ್ಲಿ ಜಾಗ ಆಗಲಿಲ್ಲದಕ್ಕೆ ಆಫೀಸಿನ ಬದಲಾಗಿ ಹಾಸ್ಟೆಲ್ ಮಾಡೋಣ, ಅದನ್ನ ತೆರವು ಮಾಡ್ರಿ ಅಂತಂದೇಳಿ ನಾವು ಹೇಳಿದ್ವಿ. ಈಗ ಅದು ಟೆಂಡರ್ ಪ್ರೋಸೆಸ್ ನಲ್ಲಿದೆ. ಹಾಗಾಗಿ ನಾವು ಅದನ್ನ ಇನ್ನೊಂದ್ಸರಿ ಇಲ್ಲ ನಮಗೆ ಜಗಜೀವನರಾಮ್ ಭವನ ನಮ್ಮ ಇವರಿಗೆ ಬೇಕಾಗಿರೋದ್ರಿಂದ ನಮಗೆ ನೀವು ಬೇಗನೆ ಅದನ್ನ ಶಿಫ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ರಿ ಅಂತಂದೇಳಿ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಮಾಡೋಣ. ಆಮೇಲೆ ಈ ಮೊರಾರ್ಜಿ ಶಾಲೆಗಳಲ್ಲಿ ನಾಗರಾಜ್ ಹೇಳಿದಂಗೆ ಬರೀ 35, 25 ಬಂದಿರೋರಿಗೆ ಅಡ್ಮಿಷನ್ ಹೋಗಿರ್ತಾವ, 45, 48 ಬಂದಿರೋರಿಗೆ ಬಂದಿರಲ್ಲ ಅಂತ ಹೇಳ್ದ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವಾರು ಕೋಟದಲ್ಲಿ ಅಂದ್ರೆ ಕುರಿಗಾಯಕೋ ಅಥವಾ ಪೌರ ಕಾರ್ಮಿಕನೋ ಎಲ್ಲ ನಿರಾಶ್ರಿತರು ಅನ್ನೋರಿಗೆ 35% ಇದ್ರೂ ನೇರವಾಗಿ ಅಡ್ಮಿಷನ್ ಆಗ್ತಕ್ಕಂಥದ್ದು ಕೆಲಸ ಇದೆ. ಅದನ್ನು ಹೊರತುಪಡಿಸಿ ಮಾಮೂಲಿ ಜನರಿಗೆ ಏನಾದರೂ ಅಂತ ಕೊಟ್ಟಿದ್ರೆ ಇಲಾಖೆಯವ್ರಿಗೆ ನಾವು ದಬಾಯಿಸ್ತಕ್ಕಂಥ ಕೆಲಸ ಮಾಡೋಣ. ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತಂದೇನು ಒಂದು ಪ್ರಸ್ತಾವನೆ ಆಯ್ತಾ. ಗುಣಮಟ್ಟದ ಶಿಕ್ಷಣದ ಬಗ್ಗೆ ಒಂದ್ಸರಿ ನಾವು BO ಹತ್ರ ಕೂತ್ಕೊಂಡು, BO ನಂಬರ್ ಇರೋದ್ರಿಂದ BO ಹತ್ರ ಕೂತ್ಕೊಂಡು ಇಲ್ಲ ಎಲ್ಲ ನಮ್ಮ ಕಾಲೋನಿಗಳಲ್ಲಿ ನಮ್ಮ ಮಕ್ಕಳುಗಳು ಓದ್ತಕ್ಕಂಥ ಏರಿಯಾದಲ್ಲಿ ಸರಿಯಾದ ರೀತಿಯಿಂದ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇಲ್ಲ. ಹಾಗಾಗಿ ನೀವು ಈ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಮತ್ತೆ ಬೇರೆ ರೀತಿಯಿಂದ ನಾವು ಇದನ್ನ ಹೋರಾಟಕ್ಕೆ ರೆಡಿ ಆಗಬೇಕಾಗುತ್ತೆ. ಪಾಯಿಂಟ್ ಅಲ್ಲಿ ಸೇರಿಸಾದ್ಮೇಲೆ ಸಮೇತಗೂ ಅವ್ರಿಗೆ ನಮ್ಮ ಕಾಲೋನಿಗಳಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಮಕ್ಕಳು ಸರಿಯಾದ ರೀತಿಯಿಂದ ಮೇಷಗಳು ಪಾಠ ಮಾಡ್ತಾ ಇಲ್ಲ, ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಬೇಕು ಅಂತ ನಾವು ಪಾಯಿಂಟ್ ಔಟ್ ಇರಲಿ. ಅದಾದ ನಂತರದಲ್ಲಿ ಸಮೇತಗೂ ನಾವು ಒಂದ್ಸರಿ ಅವ್ರ ಹತ್ರ ಹೋಗಿ
ಮಾತಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಆಮೇಲೆ ಎಲ್ರಿಗೂ ಈಗ ಸಮುದಾಯ ಭವನ ಜೊತೆಗೆ ನಮ್ಮ ಕಾಲೋನಿಗಳಲ್ಲಿ ಸಮುದಾಯ ಭವನಗಳು ಯಾವಾಗ ಇದಾವೋ ಅದರ ಮೇಲ್ಗಡೆ ಗ್ರಂಥಾಲಯ ಕಟ್ಟರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಅವರು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ವಿದೇಶದಲ್ಲಿರ್ತಕ್ಕಂಥ ಗ್ರಂಥಾಲಯದ ಬುಕ್ಗಳು ಅವ್ರ ಒಂದು ಆಧಾರ ಆಗಿದ್ರು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಮಕ್ಕಳುಗಳು ಓದಬೇಕು, ಅವರು ವಿದ್ಯಾವಂತರಾಗಬೇಕು. ಈ ಮೊಬೈಲ್ ಗೇಮು ಮತ್ತೊಂದು ಆಡಲಾರ್ದೇ 1 ಗಂಟೆ ಬುಕ್ಗಳು ಓದಬೇಕು. ನಮ್ಮ ಒಂದು ಉದ್ಯೋಗಕ್ಕೆ ಹೋಗ್ತಕ್ಕಂಥವ್ರು ಅಲ್ಲಿ ಜನರಲ್ ನಾಲೆಜ್ ಪಡಿಬೇಕು ಅಂತಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಸಹಕಾರವನ್ನು ನೀಡ್ತೀವಿ ಅಂತಂದೇಳಿ ಜಿಲ್ಲೆಯ ಮುಖಂಡರುಗಳು ನಿಮಗೆ ತಾಲೂಕಲ್ಲಿ ಮಾಡೋದಕ್ಕೆ ಸಹಕಾರ ನೀಡ್ತೀವಿ ಅಂತಂದೇಳಿ ನಾವು ಅವ್ರಿಗೆ ಹೇಳಿದಾಗೆ, ಇಲ್ಲಣ್ಣ ನೀವು ಸಮೇತಗೂ ಪೂರ್ವ ಸಭೆಗೆ ಭಾಗವಹಿಸಿ ಅಲ್ಲಿನ ಸಮೇತಗೂ ಚರ್ಚೆ ಮಾಡಿ ಒಂದು ದಿನಾಂಕ ನಿಗದಿ ಮಾಡಿ ನಮಗೆ ಹೋರಾಟ ಮಾಡೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಾಗ ಈ ದಿನ ಸಮಯವನ್ನು ನಿಗದಿ ಮಾಡಿದ್ದೀವಿ. ನಿಮ್ಮೆಲ್ಲ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಅವಾಗಲೇ ಹೇಳಿದಾಗೆ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಹೋರಾಟ ಮಾಡೋದ್ರ ಮುಖಾಂತರವಾಗಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರದ ಮೇಲೆ, ಇಲಾಖೆಯವರ ಮೇಲೆ ಮತ್ತು ಸಂಬಂಧಪಡ್ತಕ್ಕಂಥವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಇನ್ನೂ ಕೆಲವಾರು ವಿಷಯಗಳನ್ನು ನಾವು ನಮ್ಮ ಹಂತದಲ್ಲೇ ಅವೇನಾದರೂ ಬಗೆಹರಿವಿದ್ರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತಾ, ಏನು ಕೆಲವಾರು ಸಮಸ್ಯೆಗಳು ನೀವೆಲ್ಲ ಹೇಳಿದ್ರು, ನಿಜವಾಗ್ಲೂ ಇಷ್ಟೆಲ್ಲ ಇದ್ದ ಮೇಲೂ ಸಮೇತಗೂ ನೀವು ಕೆಲವಾರು ಗ್ರಾಮ ಪಂಚಾಯತಿಗಳ ಮುಂದೆ ನಿಮ್ಮ ಅಲ್ಲಿ ಗ್ರಾಮ ಶಾಖೆಯ ಪದಾಧಿಕಾರಿ ಮುಖಾಂತರವಾಗಿ ನೀವೊಂದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕುವ ಮುಖಾಂತರವಾಗಿ ಕೆಲವಾರು ಸಮಸ್ಯೆಗಳನ್ನು ನೀವಲ್ಲಿ ಬಗೆಹರಿಸ್ಕೋಬೋದಾಗಿತ್ತು. ನಿಜವಾಗ್ಲೂ ಹೋರಾಟದ ಮನೋಭಾವನೆ ಅವಾಗ ನಮಗೆ ಬೆಳೆಯೋದು. ನಾವು ಊರಲ್ಲಿ ಎಲ್ರಿಗೂ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಅನ್ಸ್ಕೋಬೇಕಾದ್ರೆ ನೀವು 9 ರಿಂದ 10 ಜನ ನೀವು ಗ್ರಾಮ ಮಟ್ಟದಲ್ಲಿ ಒಬ್ಬ ಪದಾಧಿಕಾರಿಗಳಾಗಿರ್ತೀರಿ. ನಿಮ್ಮೂರಿನ ಚರಂಡಿ ಅಥವಾ ಇನ್ನಿತರ ಸಮಸ್ಯೆಗಳ ಬಗ್ಗೆ ನೀವು ಅಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡೋದ್ರ ಮುಖಾಂತರ 10 ಜನ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮಾಡಿದ್ರೆ ಖಂಡಿತವಾಗಲೂ ಕೆಲಸ ಆಗ್ತಿದ್ವು. ಆದರೆ ನೀವೆಲ್ಲೋ ಸ್ವಲ್ಪ ಎಡವಿದ್ದೀರಿ. ಅದನ್ನ ಮುಂದಿನ ದಿನಗಳಲ್ಲಿ ಆ ಥರ ಆಗೋದು ಬೇಡ. ಈಗ ನಾವು ಹೋರಾಟಕ್ಕೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ತಗೊಂಡು, ಕೆಲವು ಅಂಶಗಳನ್ನು ತಗೊಂಡು ನಾವು ಇಲ್ಲಿ ತಾಲೂಕು ಆಫೀಸ್ ಮುಂದೆ ಸ್ಟ್ರೈಕು ಅಥವಾ ಧರಣಿನೋ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಆ ಒಂದು ಧರಣಿ ಅಥವಾ ಸ್ಟ್ರೈಕಿಗೆ ಹೋರಾಟಕ್ಕೆ ನಿಮ್ಮ ಸಹಕಾರ, ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಶಾಖೆ ಪದಾಧಿಕಾರಿಗಳು ನೀವೆಲ್ಲರೂ ನಿಮ್ಮ ಪದಾಧಿಕಾರಿಗಳ ಜೊತೆಗೆ ಪ್ರಮುಖರನ್ನ ತಾಲೂಕಿಗೆ ಕರ್ಕೊಂಡು ಬಂದಾಗ ಮಾತ್ರ ಈ ಒಂದು ಹೋರಾಟ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ನೀವು ಒಬ್ಬರು ಅಥವಾ ಇಬ್ಬರು ಬಂದರೆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಅವಾಗಲೇ ಹೇಳಿದಂಗೆ ಕನಿಷ್ಠ 1,000 ಜನಸಂಖ್ಯೆ ಸೇರಿಸ್ಕೊಂಡು ಒಂದು ಪ್ರತಿಭಟನೆ ಮಾಡಿದರೆ ನಮ್ಮನ್ನ ಗುರುಸ್ತಕ್ಕಂಥ ಕೆಲಸ ಆಗುತ್ತೆ. ನಿಮಗೆ ಆ ಹಳ್ಳಿಯಲ್ಲಿ ನೋಟೆಡ್ ಆಗ್ತೀರಾ, ಗುರುತಿಸ್ತೀರಾ, ನೀವು ಲೀಡರ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ದೃಷ್ಟಿಯಲ್ಲಿ ಏನು ಇವತ್ತೊಂದು ನಾವು ಡೇಟನ್ನು ನಿಗದಿ ಮಾಡ್ತೀವೋ ಆ ಡೇಟ್ ಒಳಗಾಗಿನೇ ನೀವೆಲ್ಲರೂ ನಿಮ್ಮಲ್ಲಿರ್ತಕ್ಕಂಥ ಗ್ರಾಮ ಶಾಖೆ ಪದಾಧಿಕಾರಿಗಳನ್ನ, ಪ್ರಮುಖರನ್ನ ಈಗಿಂದನೇ ಅವ್ರನ್ನ ತಯಾರು ಮಾಡಿ ಆ ದಿನಾಂಕದಂದು ಕರೆತರ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಬೇಕು. ಇದಕ್ಕೆ ಸಂಘಟನೆಯಿಂದ ಯಾವುದೂ ದುಡ್ಡು ಕೊಡಲ್ಲ. ಹಣ ವೆಹಿಕಲ್ ತಗೊಂಡು ಬರ್ತೀವಿ ಅಥವಾ ಇನ್ನೊಂದು ಯಾವುದೋ ಟೆಂಪೋ ಟ್ರಾವೆಲ್ ತಗೊಂಡ್ಬರ್ತೀವಿ, ಬಸ್ ತಗೊಂಡ್ಬರ್ತೀವಿ, ನಮಗೆ ದುಡ್ಡು ಕೊಡ್ರಿ ಅಂದರೆ ಇಲ್ಲಿರ್ತಕ್ಕಂಥ ಯಾರು ದುಡ್ಡು ಕೊಡಲ್ಲ. ನಿಮ್ಮ ಊರಿನ ಸಮಸ್ಯೆ, ನಿಮಗಾಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ನಾವು ಬೀದಿಗಿಳಿಲೇಬೇಕು. ಆ ಬೀದಿಗಿಳಿಬೇಕಂದ್ರೆ ನಾವು ಹೋರಾಟವನ್ನು ನಂಬ್ಕೊಳ್ಳೇಬೇಕು. ಹೋರಾಟದ ಜೊತೆಗೆ ನಿಮ್ಮ ಊರಿನ ಏರಿಯಾ ಅಥವಾ ನಿಮ್ಮ ಪಂಚಾಯತಿಯ ಸಮಸ್ಯೆಗಳನ್ನು ಕ್ಲಿಯರ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದುಡ್ಡು ಕಾಸು ಅಂತೇಳಿ ದಯಮಾಡಿ ಕೇಳಬೇಡಿ. ಇಲ್ಲಿ ಅವತ್ತು ಸ್ಟ್ರೈಕಿನ ದಿನ, ಹೋರಾಟದ ದಿನ ಊಟದ ವ್ಯವಸ್ಥೆ ನಾವು ಮಾಡಿರ್ತೀವಿ ಕೂಡ. ಊಟದ ವ್ಯವಸ್ಥೆ ನಮ್ಮ ಜವಾಬ್ದಾರಿ ಇರುತ್ತೆ. ಸೊ
ಸೊ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಗೆ ನೀವೇ ವೆಹಿಕಲ್ ಅಲ್ಲಿ ಬರ್ತಿರೋ, ಬೈಕ್ಗಳಲ್ಲಿ ಬರ್ತಿರೋ, ಅಥವಾ ಸ್ವಯಂ ಪೂರ್ತಿಯಿಂದ ನನ್ನ ಊರಿನ ಸಮಸ್ಯೆ ಇದೆ, ನನ್ನ ಊರಿನ ಸಮಸ್ಯೆನ ನಾನು ಹೆಂಗಾರ ಮಾಡಿ ಕ್ಲಿಯರ್ ಮಾಡಲೇಬೇಕು, ನಮಗೆ ಇದು ಒಂದು ಒಳ್ಳೆಯ ಅವಕಾಶ ಅನ್ನೋದಾದ್ರೆ ಈಗಲಿಂದಲೇ ನಿಮ್ಮ ಎಲ್ಲ ಕಾರ್ಯಕರ್ತರುಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ನೀವೆಲ್ಲರೂ ಹಣಿಯಾಗ್ರಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇಂಥ ಹೋರಾಟಗಳನ್ನು ನಾವು ತಿಂಗಳಿಗೊಂದ್ಸರಿ ಅಥವಾ 2 ತಿಂಗಳಿಗೊಂದ್ಸರಿ ಹಾಕೊಳ್ಳೋದ್ರಿಂದ ಪ್ರಶ್ನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಸೊ ನಾವು ಅಲರ್ಟ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ಅಧಿಕಾರಿ ವರ್ಗದವರೆಗೂ, ಜನಪ್ರತಿನಿಧಿಗಳಿಗೂ ಸಮೇತಗೂ ಎಚ್ಚರಿಕೆ ಗಂಟೆ ಆಗುತ್ತೆ. ಇವೆಲ್ಲ ನಾವು ಏನು ದಲಿತ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ನಿಜವಾಗ್ಲೂ ಇವತ್ತು ಇಷ್ಟು ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೆಯೋದಕ್ಕೆ 52 ವರ್ಷಗಳ ಕಾಲ ಉಳಿಯೋದಕ್ಕೆ ಭೂ ಹೋರಾಟ, ವಸತಿ ಹೋರಾಟ, ಮೂಲಭೂತ ಸೌಕರ್ಯಗಳ ಹೋರಾಟದಿಂದಲೇ ದಲಿತ ಸಮಿತಿ ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾವು ಇದನ್ನ ಕೂಡ್ಲಿಗಿ ತಾಲೂಕಿನಲ್ಲಿ ಹಿಂದೆನೂ ಸಮೇತಗೂ ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ನಾವು ತಾಲೂಕು ಆಫೀಸ್ ಮುಂದೆ ಧರಣಿ ಕೂಡೋದು, ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕುಂದಿರೋದು, ಮುನ್ಸಿಪಾಲ್ಟಿ ಮುಂದೆ ಧರಣಿ ಕುಂದಿರ್ತಕ್ಕಂಥ ಕೆಲಸ ಮಾಡೋದು, ಇನ್ನೇನು ಮಾಡ್ತಿದ್ದಿಲ್ಲ. 50 ಜನನ 100 ಜನನ ತಾಲೂಕು ಆಫೀಸ್ ಮುಂದೆ ಧರಣಿ ಕುಂದಿರ್ತಾ ಇದ್ವಿ. ಅಧಿಕಾರಿಗಳು ಎದ್ದೋ ಬಿದ್ದೆ ಅಂತಂದೇಳಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆಗಿನ ಅವಾಗೇನು ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ಈಗ ಅವ್ರಿಗೆ ವಯಸ್ಸಾಗಿದೆ, ಈಗೆಲ್ಲ ನೀವೆಲ್ಲ ಯುವಕರು ಇದ್ದೀರಿ. ಸೊ ಯುವಕರು ಸಮೇತಗೂ ಮುಂದೆ ಬಂದ್ರೆ ನೀವು ಮುಂದಿನ ಪೀಳಿಗೆಗೆ ಒಂದು ಹೋರಾಟದ ಮನೋಭಾವನೆಯನ್ನ ಬೆಳೆಸ್ಕೊಟ್ಟಂಗಾಗುತ್ತೆ. ಈ ಸಂಘಟನೆಗೆ ಒಂದು ಬಲ ಬಂದಂಗಾಗುತ್ತೆ. ಈ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಒಂದು ಆತ್ಮತೃಪ್ತಿನೇ ಇರುತ್ತೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ನೀವೆಲ್ಲರೂ ಈಗಲಿಂದಲೇ ರೆಡಿಯಾಗಿ ಒಂದು ದಿನಾಂಕ ನಿಗದಿ ಮಾಡಿ ಹೇಳ್ತೀವಿ. ಆ ದಿನಾಂಕದಂದು ಎಲ್ಲರೂ ಕರಪತ್ರ ನೋಡೋಣ, ಕರಪತ್ರ ಮಾಡ್ಸಕ್ಕಾಗುತ್ತಾ ಅಥವಾ ಏನು ಅಂತ ಒಂದ್ಸರಿ ಕೂತಿರ್ತಕ್ಕಂಥವ್ರು ಚರ್ಚೆ ಮಾಡ್ತೀವಿ. ಒಂದು ಪಕ್ಷ ಕರಪತ್ರ ಆಗಲಿಲ್ಲ ಅಂದ್ರೂ ನಿಮಗೆ ಮತ್ತೆ ವಾಯ್ಸ್ ಮೆಸೇಜ್ ಮತ್ತು ವಾಟ್ಸಪ್ಪಲ್ಲಿ ದಿನಾಂಕ ಹೇಳ್ತಾರೆ. ಆ ದಿನಾಂಕಕ್ಕೆ ಹೇಳ್ತಿಲ್ಲ. ಪದಾಧಿಕಾರಿಗಳು 47 ಜನ ಇದ್ದೀರಿ, 50 ಜನ ಹತ್ರ. ಒಬ್ಬೊಬ್ರು 5 ಜನ ಕರ್ಕೊಂಬಂದ್ರೆ ಎಷ್ಟು ಜನ ಆಯ್ತು? 50 ಜನ. ಒಬ್ಬೊಬ್ರು 5 ಜನ ಆದ್ರೆ 1500 ಜನ ಆಗ್ತದೆ. ಒಂದೊಂದು ಗ್ರಾಮ ಘಟಕದ ಎಲ್ಲ ಸದಸ್ಯರು ಬಂದು ಬರೀ 5 ಜನ ನಾನು ಹೇಳಿದ್ದು. ಆದ್ರೆ ನೀವು 10 ಜನ 20 ಜನ ಒಂದು ಟಾಟಾ ಎಸಿನಲ್ಲಿ ಕನಿಷ್ಠ ಅಂದ್ರೆ ಒಂದು 15 ಜನ ಬರ್ತಾರೆ. ಇವತ್ತು ನಾವು ಯಾವುದಕ್ಕೂ ಖರ್ಚು ಮಾಡ್ತೀವಿ. ಜಾತ್ರೆ ಬಂದ್ರೆ ಕುರಿ, ಕೋಳೆ ಎಲ್ಲವೂ ಮಾಡ್ತೀವಿ. ಅದ್ರ ಬದಲಿ ನಮ್ಮ ಊರಿನ ಸಮಸ್ಯೆ, ನಮ್ಮ ಕಾಲೋನಿ ಸಮಸ್ಯೆ ಬಗೆಹರಿತಕ್ಕಪ್ಪ ಅಂದ್ರೆ ನೀವು ಬರೋದ್ರ ಮುಖಾಂತರವಾಗಿ ಇಲ್ಲಿ ನಮ್ಮ ಒಂದು ಅಸ್ತಿತ್ವವನ್ನ ಮತ್ತೆ ನಾವು ಏನು ಸಂಘಟನೆಯ ರೂಪರೇಷಣೆಗಳನ್ನ ಇಲ್ಲಪ್ಪ ಈ ಸಂಘಟನೆಯವರು ಎಲ್ಲರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಮನೋಭಾವನೆಯನ್ನ ಎಲ್ಲ ಜನಾಂಗಕ್ಕೂ ಗೊತ್ತಾದಾಗೆ ಅವರು ನಿಮ್ಮನ್ನ ಹುಡುಕೊಂಡು ಬರ್ತಾರೆ. ನಮ್ದು ಸಮಸ್ಯೆ ಇದೆ, ನಮ್ಮ ಕಾನೂನು ಸಮಸ್ಯೆ ಇದೆ, ನೀವು ಬರ್ರಿಯಪ್ಪ, ನಿಮ್ಮವ್ರು ನಿಡ್ಕೊಂಡು ನಾವು ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಂದು ಹೇಳ್ತಾರೆ. ಹಿಂದೆ ಇತ್ತೀಚೆಗೆ ಇಲ್ಲ, ಹಿಂದೆ ದಲಿತ ಸಂಘರ್ಷ ಸಮಿತಿನಲ್ಲಿ ಆಫೀಸ್ ಮಾಡ್ಕೊಂಡು ಕುತ್ಕಡೆಗೆ ಲಿಂಗಾಯತರು ಬರ್ತಾ ಇದ್ರು, ಬ್ರಾಹ್ಮಣರು ಬರ್ತಾ ಇದ್ರು, ಕುರುಬರು ಬರ್ತಾ ಇದ್ರು, ನಾಯಕರು ಬರ್ತಾ ಇದ್ರು, ಮುಸ್ಲಿಮರು ಬರ್ತಾ ಇದ್ರು. ನಿಮ್ಮ ಬಂದ್ರೆ ಕೆಲಸ ಆಗುತ್ತಪ್ಪ, ದಯಮಾಡಿ ನಮಗಿಂತ ಕೆಲಸಗಳು ಮಾಡ್ಕೊಡ್ರಿ ಅಂತಂದೇಳಿ ನಮ್ಮ ಆಫೀಸ್ ಮುಂದೆ ಬಂದು ಬೆಳಗ್ಗೆನ ನಾವಿನ್ನ ಬಾಗಲ್ ತೆಗಿತಿದ್ದಲ್ಲ ಅವಾಗಲೇ ಬಂದು ಕುಂತಿರ್ತಿದ್ರು, ಫೋನ್ ಮಾಡ್ತಾ ಇದ್ರು, ಅಣ್ಣ ಬಂದಿದ್ದು ಬರೋಣ ಅಂತೇಳಿ. ಸೊ ಆ ಥರ ಕೆಲಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀವಿ. ನೀವೂ ಸಮೇತ ಯುವಕರಿದ್ದೀರಿ. ನೀವು ಇಂಥ ಹೋರಾಟಗಳು ಮಾಡೋದ್ರ ಮುಖಾಂತರವಾಗಿ ನೀವು ಬರ್ತಕ್ಕಂಥ ಪೀಳಿಗೆಗೆ ದಾರಿ ಆಗ್ತೀರಾ. ನಿಮ್ಮನ್ನು ಕೇಳ್ಕೊಂಡು ನೀವು ಮಾಡ್ತಕ್ಕಂಥ ಕೆಲಸಗಳನ್ನ ಬೇರೆಯವ್ರು ನೋಡ್ಕೊಂಡು ನಮಗೂ ಹೆಲ್ಪ್ ಮಾಡಿದೆ ಅಂತಂದೇಳಿ ಬರ್ತಾರೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಹೋರಾಟಕ್ಕೆ ಅಣಿಯಾಗ್ರಿ ಅಂತ ಹೇಳ್ತಾ, ಮತ್ತೇನಾದ್ರೂ ವಿಚಾರಗಳಿದ್ರೆ ನಂತರದಲ್ಲಿ ನಿಮಗೆ ಗಮನಕ್ಕಾಗ್ತು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಏನು ಸೇರಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಮುಂದಿನ ತಿಂಗಳ 5ನೇ ತಾರೀಕು ಕೆಲವಾರು ಗೆಲ್ಲುವಂತ ಸಮಸ್ಯೆಗಳ ಬಗ್ಗೆ, ತಾಲೂಕಿನಲ್ಲಿ ಇರ್ತಕ್ಕಂಥ ಗೆಲ್ಲುವಂತ ಸಮಸ್ಯೆಗಳ ಬಗ್ಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಇವತ್ತೆಲ್ಲರೂ ಚರ್ಚೆ ಮಾಡಿದಿರಿ. ಆ ಚರ್ಚೆಗೆ ಸಂಬಂಧಪಟ್ಟತಕ್ಕಂಥ ವಿಷಯಗಳನ್ನೆಲ್ಲ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಹೇಳಿದ್ರಿ. ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಮುಂದಿನ ತಿಂಗಳು ಅಂದ್ರೆ ಜೂನ್ 5
ತಾರೀಕು ಕೂಡ್ಲಿಗಿನಲ್ಲಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳೋದಕ್ಕೆ ಪೂರ್ವಭಾವಿ ಎಲ್ಲ ಸಭೆ ಸೇರ್ಕೊಂಡು ಅಭಿಪ್ರಾಯಗಳೆಲ್ಲ ತಿಳ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅವನ್ನ ಮುಂದಿನ ತಿಂಗಳ 5ನೇ ತಾರೀಕು ನಾವು ಈ ಒಂದು ತಾಲೂಕು ಆಡಳಿತ ಕಚೇರಿಯ ಮುಂದೆ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಪ್ರತಿಭಟನೆ ಮಾಡೋದು ಅಥವಾ ಧರಣಿ ಮಾಡ್ತಕ್ಕಂಥ ಎರಡರಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಮುಖಂಡರುಗಳು ತೀರ್ಮಾನ ತಗೊಂಡಿದ್ದೀವಿ. ಆ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿದ್ದೀವಿ. ಆ ಸಮಸ್ಯೆಗಳನ್ನ ಈಡೇರೋವರೆಗೂ ಆ ಸಮಸ್ಯೆಗಳನ್ನ ನಮಗೆ ಈಡೇರಿಸ್ತಕ್ಕಂಥ ಕೆಲಸ ಆಗೋವರೆಗೂ ನಾವು ಇದನ್ನ ಕೈ ಬಿಡೋದಿಲ್ಲ. ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ಆ ಚೆಲ್ಲುವಂತ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸಕ್ಕೆ ನಮ್ಮ ಜನಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವತ್ತಿನ ದಿನ ಜೂನ್ 5ನೇ ತಾರೀಕು ಕನಿಷ್ಠ 1500ರಿಂದ ಹಿಡಿದು 2000 ಜನಗಳನ್ನ ಸೇರಿಸಿ ಈ ಒಂದು ಕೂಡ್ಲಿಗಿನಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಅದಕ್ಕೆ ಇವತ್ತೆಲ್ಲ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಆಗಿದೆ. ಎಲ್ಲರೂ ಸಮೇತಗೂ ಅವತ್ತಿನ ದಿನ ಸೇರ್ತಕ್ಕಂಥ ಕೆಲಸ ಆಗುತ್ತೆ. ಸರ್ಕಾರಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ನಮ್ಮ ಕೆಲವಂತ ಸಮಸ್ಯೆಗಳು ಕಾನೂನಿನಲ್ಲಿರ್ತಕ್ಕಂಥವು ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಹೇಳೋದ್ರ ಮುಖಾಂತರ ಅವನ್ನೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಜನಸಂಘರ್ಷ ಸಮಿತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಪೂರ್ವಭಾವಿ ಸಭೆಗೆ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ವಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕೃಷ್ಣಪ್ಪಾಜಿ.